ನಾನು ಇವತ್ತು ಇಶಾನ್ ಲಂಚ್ ಬಾಕ್ಸಿಗೆ ಹೆಸರು ಬೇಳೆ ಹೆಸರು ಕಾಳಿನ ಕಟ್ಲೆಟ್ನ ಮಾಡ್ತಾ ಇದ್ದೀನಿ. ನನಗೆ ಟೋಟಲ್ ಡೆಲಿವರಿ ಅದು ಚಾರ್ಜ್ ಎಷ್ಟು ಮಾಡಿದ್ರು ಅಂದರೆ ಅವರು US ನಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸು ಸಿಕ್ಕಾಪಟ್ಟೆ ಇದೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಲಚ್ಚು ಶ್ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇಡ್ಲಿ ನನ್ನ ಪರ್ಸ್ನಲ್ ಫೇವ್ರೆಟ್ ತಿಂಡಿ. ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ. US ಗೆ ಬಂದಮೇಲೆ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಇಡ್ಲಿ ಮಾಡೋಣ ಅಂತ ಎಲ್ಲ ರುಬ್ಬಿ ಎಲ್ಲ ಇಟ್ಟೆ, ಫರ್ಮೆಂಟ್ ಮಾಡೋಣ ಅಂತ 8 ಅವರ್ಸು ಇಟ್ಟೆ ಒಂದು ಕಡೆ. ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಫರ್ಮೆಂಟೇ ಆಗಿರಲಿಲ್ಲ. ಹೀಗೆ ಒಂದು 2-3 ಸಲ ಟ್ರೈ ಮಾಡಿದೆ, ಅದು ಒಂಥರ ಸ್ಮೆಲ್ ಬರೋಕ್ಕೆಲ್ಲ ಸ್ಟಾರ್ಟ್ ಆಗಿತ್ತು. ಆಮೇಲೆ ಇಲ್ಲಿ ವೆದರ್ಗೆ ಯಾವ ರೀತಿ ಮಾಡ್ಕೊಳೋದು ಅಂತ ನನ್ನ ಫ್ರೆಂಡ್ಸ್ನ ಕೇಳಿ ಮಾಡಿದೆ. ಆವತ್ತಿಂದ ಇಡ್ಲಿ ಸೂಪರಾಗಿ ಬರ್ತಾಯಿದೆ. ಯಾವಾಗ ನಂಗೆ ಇಡ್ಲಿ ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಇಶಾನ್ ಲಂಚ್ ಬಾಕ್ಸಿಗೆ ಹೆಸರು ಬೇಳೆ ಹೆಸರು ಕಾಳಿನ ಕಟ್ಲೆಟ್ನ ಮಾಡ್ತಾಯಿದ್ದೀನಿ. ನೆನೆಸಿರೋ ಅಂಥ ಹೆಸರು ಕಾಳಿಗೆ ನಾನು ಜೀರಿಗೆ, ಸ್ವಲ್ಪ ಕೊತ್ತಂಬರಿ, 2 ಮೆಣಸಿನ್ಕಾಯಿ ಮತ್ತು ಶುಂಠಿನ ಸೇರಿಸಿ ರುಬ್ಕೊತಾ ಇದ್ದೀನಿ. ಈ ರುಬ್ಬಿರೋದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಕಡಲೆ ಹಿಟ್ಟು ಸೇರಿಸ್ತಿದ್ದೀನಿ ಬೈಂಡಿಂಗೋಸ್ಕರ. ಕಡಲೆ ಹಿಟ್ಟಾದರೂ ಹಾಕ್ಬೋದು, ಇಲ್ಲ ನಾವು ಕಾರ್ನ್ಫ್ಲವರ್ ಇದ್ದರೆ ಅದನ್ನು ಅದಕ್ಕೆ ಹಾಕ್ಬೋದು. ಜೊತೆಗೆ ನಾನು ಸ್ವಲ್ಪ ತುರಿದಿಟ್ಟಿರೋ ಅಂಥ ಪನ್ನೀರನ್ನ ಹಾಕ್ತಾಯಿದ್ದೀನಿ. ಇದೊಂಥರ ಫುಲ್ ಎಲ್ಲಿ ಆದಂಥ ಸ್ನ್ಯಾಕ್ಸು. ಮಕ್ಕಳು ಈ ರೀತಿನಾದರೂ ಹೆಸರು ಬೇಳೆನ ಹೆಸರು ಕಾಳನ್ನ ತಿನ್ನಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅವನಿಗೆ ಮಾಡಿಕೊಡ್ತಾ ಇದ್ದೀನಿ. ಹೆಸರು ಕಾಳಿನ ಟಿಕ್ಕಿ ಅಥವಾ ಕಟ್ಲೆಟ್ ಏನಾದರೂ ಕರಿಬೋದು. ಅದನ್ನು ಮಾಡೋದಕ್ಕೆ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಶಾಲೋ ಫ್ರೈ ಆಗೋಷ್ಟು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ, ಆಲಿವ್ ಆಯಿಲ್ನ. ಇಲ್ಲ ಆಯಿಲ್ ಕಮ್ಮಿ ಆಗಿ ಸ್ವಲ್ಪ ಡ್ರೈ ಇದ್ದರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ನಾನು ಜಾಸ್ತಿನೇ ಹಾಕಿದ್ದೀನಿ ಶಾಲೋ ಫ್ರೈ ಮಾಡೋದಕ್ಕೆ. ನನಗೆ ಸ್ವಲ್ಪ ಹೆಸರು ಬೇಳೆಗೂ ಹೆಸರು ಕಾಳಿಗೂ ಯಾವಾಗಲೂ ಕನ್ಫ್ಯೂಷನ್ ಮಾಡ್ಕೊತಿರ್ತೀನಿ. ಅದಕ್ಕೆ ನಿಮಗೆ ಹೆಸರು ಬೇಳೆ ಹೆಸರು ಕಾಳು ಅದನ್ನ ಹೇಳ್ಬೇಕಾದ್ರೆ ಸ್ವಲ್ಪ ತೊದಲುತ್ತಾ ಇದ್ದೀನಿ. ಸೊ ಏನು ಅಂದ್ಕೊಬೇಡಿ. ಏನು ಜಾಸ್ತಿ ಇಷ್ಟ ಆಗಲ್ಲ? ಚಟ್ನಿ ಬೇಡವಾ ಜಾಸ್ತಿ? ಚೂರು ಕೊಡ್ಲಾ? ಸಾಕಾ? ಸಾಕು. ಗೋ ಈಟ್. ಇದು ಬಿಸಿ, ಇದು ತಣ್ಣಗಿದೆ. ತಿನ್ನೋ. ಲೇಶನ್ ಇಡ್ಲಿ ಹೇಗಿದೆ? ಚೆನ್ನಾಗಿದೆಯಾ? ತಿನ್ನು. ಎಷ್ಟು ಇಡ್ಲಿ ಕೊಟ್ಟಿದ್ದ ಮಮ್ಮಿ? 1, 2. ಗುಡ್ ಜಾಬ್. ಏನು? ಸ್ಕೂಲ್ಗೆ ಹೋಗಲ್ಲ. ಯಾಕೆ? ನಾನು ಹೋಗಲ್ಲ. ಯಾಕೆ ನೀನು ಹೋಗಲ್ಲ? ತರಲೆ. ತಿನ್ನು. ನಾನು ಇವತ್ತು ವಿಹಾನ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿನೇ ಕೊಡ್ತಾ ಇದ್ದೀನಿ. ನಾನು ಮುಂಚೆ ಒಂದಿನ ಇಡ್ಲಿನ ಕೊಟ್ಟಿದ್ದೆ. ಅವನು ಆರಾಮಾಗಿ ತಿಂದ, ಯಾವ ಉಗಿಯೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಒಂದು ಅರ್ಧ ಬಾಳೆಹಣ್ಣ ನಾನು ಮ್ಯಾಶ್ ಮಾಡಿ ಅದಕ್ಕೆ ಇಡ್ಲಿನ ಈ ಥರ ಉಡಿ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಬೆರೆಸ್ಬಿಟ್ಟು ಕೊಡ್ತೀನಿ. ನಾನು ಇಡ್ಲಿ ಬ್ಯಾಟರ್ನ ಮಾಡ್ಕೊಂಡಾಗ್ಲೇ ಸ್ವಲ್ಪ ಎತ್ತಿಟ್ಟಿದ್ದೆ ವಿಹಾನ್ಗೆ. ಅದಕ್ಕೆ ನಾನು ಉಪ್ಪು ಮತ್ತು ಸೋಡಾನ ಹಾಕದೆ ಅವನಿಗೆ ಇಡ್ಲಿನ ಮಾಡಿ ಕೊಟ್ಟಿದ್ದೀನಿ. 1 ವರ್ಷದವರೆಗೂ ಮಕ್ಕಳಿಗೆ ಉಪ್ಪನ್ನ ಕೊಡಬಾರ್ದಲ್ವಾ, ಅದಕ್ಕೆ. ಮತ್ತು ಸೋಡಾನು ನನಗೆ ಈಗಲೇ ಅವನಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ಯಾರೆಲ್ಲ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಕೂಡ ಇದೆ, ಹೋಗಿ ಚೆಕ್ ಮಾಡಿ. ನಾನು ವಿಹಾನ್ಗೆ ಬ್ರೇಕ್ಫಾಸ್ಟ್ನ ಮಾಡಿಸಿ ಬಂದು ನಿಮಗೆ ನನ್ನ ಡೆಲಿವರಿ ಚಾರ್ಜಸ್ ಎಷ್ಟು ಬಂತು
ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತೀನಿ. ಅಷ್ಟರಲ್ಲಿ ನೀವು ವಿಹಾನ್ದು ಆಫ್ ಬರ್ತ್ಡೇ ವಿಡಿಯೋನ ನೋಡ್ಕೊಂಬನ್ನಿ. ಇಶಾನ್ ಸ್ಕೂಲ್ಗೆ ಹೋಗಾಯಿತು ಮತ್ತು ವಿಹಾನ್ ಮಲಗಿದ್ದಾನೆ. ನಾನಿವಾಗ ನಿಮಗೆ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ನಿಮಗೆ ಡೀಟೇಲ್ಸ್ನ ಹೇಳ್ತೀನಿ. ನಮಗೆ ಟೋಟಲ್ ಡೆಲಿವರಿ ಅದು ಚಾರ್ಜ್ ಎಷ್ಟು ಮಾಡಿದರು ಅಂದರೆ ಅವರು $21,000 ಅಷ್ಟು ನಮಗೆ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ದು 2 ಡೇಸ್ಗೆ. 2 ಡೇಸ್ ನಾವಲ್ಲಿದ್ದಿದ್ದು. ಸೊ ಅಷ್ಟಕ್ಕೆ $21,000 ಅಂದರೆ ಅದು 17,88,000 ಆಗುತ್ತೆ. 17,88,000 ರೂಪೀಸಲ್ಲಿ ಇಷ್ಟು ನಮಗೆ ಚಾರ್ಜ್ ಮಾಡಿರೋದು. ಸೊ ನೀವು ಅಂದ್ಕೊತೀರಾ ಏನಪ್ಪ ಅಷ್ಟೊಂದು ಅಂತ. ಹೌದು, US ಮೆಡಿಕಲ್ ಎಕ್ಸ್ಪೆನ್ಸು ಸಿಕ್ಕಾಪಟ್ಟೆ ಇದೆ. ನಾನೊಂದು ಜಸ್ಟು ಡೆಂಟಲ್ ನನಗೆ ಅಲ್ಲಿ ನೋವ್ತಾ ಇತ್ತು ಅಂತ ಹೋಗಿ ತೋರಿಸಿದ್ದಕ್ಕೇ ನಮಗೆ $250 ಚಾರ್ಜ್ ಮಾಡಿದರು. ಜಸ್ಟ್ ನೋಡಿದ್ದಕ್ಕೇ. ಅದು ಇನ್ಶೂರೆನ್ಸ್ ಎಲ್ಲ ಕವರಾಗಿ ನಮಗೆ ಬಂದಿದ್ದು. ಅದು ಫುಲ್ ಎಷ್ಟು ಬಂದಿತ್ತು ಅಂತ ನನಗೆ ಗೊತ್ತಿಲ್ಲ. ನಾವು ಪೇ ಮಾಡಿದ್ದಂತೂ ಇಷ್ಟು ಪೇ ಮಾಡಿದ್ವಿ. ಸೊ ಮೆಡಿಕಲ್ ಎಕ್ಸ್ಪೆನ್ಸು ಸಿಕ್ಕಾಬಟ್ಟೆ ಇಲ್ಲಿ US. ಸೊ ಇಷ್ಟು ನಮಗೆ ಚಾರ್ಜ್ ಮಾಡಿದ್ದು. ಅದರಲ್ಲಿ ನಮ್ಮದು ಇನ್ಶೂರೆನ್ಸ್ ಇದ್ದಿದ್ದರಿಂದ ಇರಲೇಬೇಕು ಇಲ್ಲಿ. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಇರಬೇಕು, ಇಲ್ಲ ಅಂದರೆ ಇನ್ಶೂರೆನ್ಸ್ ಇರಬೇಕು. ಇನ್ಶೂರೆನ್ಸ್ ಇಲ್ಲ ಅಂದರೆ ಹಾಸ್ಪಿಟಲ್ ಫೇಸೇ ಮಾಡೋಕ್ಕಾಗಲ್ಲ. ಸೊ ನಮಗೆ ಇನ್ಶೂರೆನ್ಸಲ್ಲಿ ಅವ್ರು ಕವರ್ ಮಾಡಿಕೊಂಡು ನಮಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂದರೆ $7,394 ಇಷ್ಟು ನಮಗೆ ಚಾರ್ಜ್ ಮಾಡಿದ್ದು. ಕವರಾಗಿ ಮಿಕ್ಕಿದ್ದು ನಮಗೆ ಬಂದಿತ್ತು ಇಷ್ಟು. ಸೊ $7,394 ಅಂದರೆ ಇಂಡಿಯನ್ ರೂಪೀಸಲ್ಲಿ $6,27,688 ರೂಪೀಸ್. ಇಷ್ಟು ಒಟ್ಟು $6,28,000 ಅಂತ ಅಂದ್ಕೊಳ್ಳಿ. $6,28,000 ನಾವು ಪೇ ಮಾಡಬೇಕು ನಮ್ಮ ಪಾಕೆಟಿಂದ. ಸಿಕ್ಕಾಪಟ್ಟೆ ಅಂದ್ಕೊತೀರ ಅಲ್ವಾ. ಇಂಡಿಯಾದಲ್ಲೂ ಲೈಕ್ 1-2 lakhs ಆಗುತ್ತೆ ಅಂದ್ಕೊತೀನಿ ಒಳ್ಳೊಳ್ಳೆ ಹಾಸ್ಪಿಟಲ್ಸಲ್ಲಿ. ಬಟ್ ಇಲ್ಲಿ ಜಾಸ್ತಿನೇ. ಎಷ್ಟು ಚಾರ್ಜ್ ಮಾಡ್ತಾರೋ, ಎಷ್ಟು ಇದು ಮಾಡ್ತಾರೋ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ. ಸೊ ಅದರಲ್ಲೇ ನಾವು ಬೇರೆ ಮಾತೇ ಇಲ್ಲ. ಬಟ್ ಚೆನ್ನಾಗಿ ನೋಡ್ತಾರೆ, ಅಷ್ಟೇ ಚಾರ್ಜ್ನ ನಮಗೆ ಮಾಡ್ತಾರೆ. ಸೊ ಅದರಲ್ಲಿ ಈ $7,394 ಅದು ಇವ್ರು ಯಾವ ಥರ ಬಿಲ್ಸ್ನ ಕಳಿಸ್ತಾರೆ ಅಂದರೆ ನನಗೆ ಸಪ್ರೇಟು, ನಂದು ಎಷ್ಟು ಚಾರ್ಜಸ್ ಇರುತ್ತೆ ಅದು ಸಪ್ರೇಟು, ವಿಹಾನ್ದು ಸಪ್ರೇಟ್ ಕಳಿಸ್ತಾರೆ. ವಿಹಾನ್ದು ಇನ್ಶೂರೆನ್ಸ್ ಕಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅಂದರೆ ನಾನು ಇಂಡಿಯನ್ ರೂಪೀಸಲ್ಲಿ ಹೇಳ್ಬಿಡ್ತೀನಿ, ಕನ್ಫ್ಯೂಷನ್ ಬೇಡ ಅಂತ. 7,46,000 $7,46,000 ಇನ್ಶೂರೆನ್ಸ್ ಕವರ್ ಆಗೋಕ್ಕಿಂತ ಮುಂಚೆ ಇಷ್ಟು ಅವನಿಗೆ ಚಾರ್ಜ್ ಮಾಡಿರೋದು. ಇನ್ಶೂರೆನ್ಸ್ ಕವರ್ ಆಗಿ ಎಷ್ಟು ನಮಗೆ ಬಿಲ್ ಬಂತು ಅಂದರೆ $1,96,000. $1,90,000 ಅವ್ನಿಗೊಬ್ಬನಿಗೆ 2 ದಿನ ಅವ್ನಿಗೆ ನೋಡ್ಕೊಂಡಿರೋದು ಆ ಚಾರ್ಜಸ್ಗೆಲ್ಲ ಅಷ್ಟು ಬಂತು. ಇನ್ನು ನನಗೆ ಎಷ್ಟು ಅವರು ಚಾರ್ಜಸ್ ಹಾಕಿದ್ರು ಅಂದರೆ $10,41,000 ಅಂದ್ಕೊಳ್ಳಿ. $10,41,000 ನಮಗೆ ಚಾರ್ಜ್ ಮಾಡಿರೋದು. ಸೊ ಇದರಲ್ಲಿ ಇನ್ಶೂರೆನ್ಸ್ ಕವರ್ ಆಗಿ ನಮಗೆ ಎಷ್ಟು ಬಂತು ಅಂದರೆ $4,30,000. ನಾನು ಸ್ವಲ್ಪ
ಲೈಕ್ 800 500 ಇರೋದನ್ನ ಹೇಳ್ತಿಲ್ಲ, ರೌಂಡ್ ಫಿಗರಲ್ಲಿ ಹೇಳ್ತಾ ಇದ್ದೀನಿ. 4,30,000 ನಮಗೆ ಚಾರ್ಜ್ ಮಾಡಿರೋದು. ಸೊ ಟೋಟಲಾಗಿ 6,27,000 ನಾವು ಪೇ ಮಾಡಬೇಕಾಗಿರೋದು. ಸೊ ಇಲ್ಲಿ ಬಿಲ್ನ ಯಾವ ರೀತಿ ಅಂದರೆ, ನಾವು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಬೇಕಾದ್ರೆ ಏನು ಪೇ ಮಾಡಬೇಕಾಗಿಲ್ಲ. ಸೊ ನಾವು ಇಂಡಿಯಾದಲ್ಲಿ ಹಾಗೆ ಅಲ್ವಾ, ಡಿಸ್ಚಾರ್ಜ್ಗಿಂತ ಮುಂಚೆನೇ ಅವರು ಪೇ ಮಾಡಿಸ್ಕೊಂಡು ನಮ್ಗೆ ಕಳಿಸ್ತಾರೆ. ಬಟ್ ಇಲ್ಲೇನು ಮಾಡ್ತಾರೆ, ನಮ್ಮದು ಡೀಟೇಲ್ಸ್ ಎಲ್ಲ ತೊಗೊಂಡಿರ್ತಾರೆ, ಲೈಕ್ ಇನ್ಶೂರೆನ್ಸ್ ಡೀಟೇಲ್ಸು. ಇನ್ಶೂರೆನ್ಸ್ ಇಲ್ಲ ಅಂದ್ರೂ ನಮ್ಗೆ ಬೇರೆ ಡೀಟೇಲ್ಸ್ ಎಲ್ಲ ತೊಗೊಂಡಿರ್ತಾರೆ ಅವರು. ಆಮೇಲೆ ಲೈಕ್ ಡಿಸ್ಚಾರ್ಜ್ ಆಗಿ ಒಂದು 15 ಡೇಸೋ ಅಥವಾ 1 ಮಂತ್ ಆ ಟೈಮ್ ಪೀರಿಯಡಲ್ಲೇ ಅವರು ನಮಗೆ ಚಾರ್ಜಸ್ನ ಅಂದರೆ ಬಿಲ್ಸ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಮಗೆ ಇನ್ಶೂರೆನ್ಸ್ ಎಲ್ಲ ಕವರ್ ಆಗಿ ಅವ್ರು ನಮಗೆ ಬಿಲ್ಸ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲೈಕ್ ನಮಗೆ ಏಪ್ರಿಲಲ್ಲಿ ಡೆಲಿವರಿ ಆಗಿದ್ದು, ಮೇನಲ್ಲಿ ನಮಗೆ ಬಿಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಬಿಲ್ಸ್ದು ಸ್ಕ್ರೀನ್ಶಾಟ್ನ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಇನ್ಶೂರೆನ್ಸ್ ಕವರ್ ಆಗಿ ಎಷ್ಟು ಮುಂಚೆ ಎಷ್ಟು ಬಂದಿತ್ತು ಕಂಪ್ಲೀಟಾಗಿ ಡೀಟೇಲ್ಸು ಇಲ್ಲಿದೆ. ಈ ಬಿಲ್ನಲ್ಲಿ ಡೀಟೇಲ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಚಾರ್ಜಸ್ ಅಂತ. ಇದು ಅಮೆರಿಕಾದಲ್ಲಿ ಮೆಡಿಕಲ್ ಬಿಲ್ಸ್ ಕತೆ, ಎಷ್ಟು ಚಾರ್ಜ್ ಮಾಡ್ತಾರೆ ನೋಡಿ ನೀವೇ. ಸೊ ಇಷ್ಟು ಇಲ್ಲಿ ನಮಗೆ ಡೆಲಿವರಿ ಚಾರ್ಜ್ ಬಂದಿದ್ದು. ನೋಡಿದ್ರಲ್ಲ ಎಷ್ಟು ಎಕ್ಸ್ಪೆನ್ಸಿವ್. ನೀವು ಅಂದ್ಕೊಂಡಿರ್ತೀರ ಏನಪ್ಪ ಇಷ್ಟೊಂದ ಅಂತ. US ಬಂದಾಗಲೂ ಹಂಗೆ ಅಂದ್ಕೊಂಡಿದ್ದೆ, ಏನು ಇಷ್ಟೊಂದು ಇಲ್ಲಿ ಮೆಡಿಕಲ್ ಬಿಲ್ಸ್ ಇದೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಅವರು ಆ ಥರ ಇದೆ, ನಾವು ಪೇ ಮಾಡಲೇಬೇಕಾಗುತ್ತೆ. ಈ ವಿಡಿಯೋ ನಲ್ಲಿ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಥವಾ ಏನಾದರೂ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಖಂಡಿತ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಮತ್ತೆ ಇನ್ನೊಂದು ಅಷ್ಟು ಒಳ್ಳೊಳ್ಳೆ ವೀಡಿಯೋನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.